ಎಷ್ಟು ಟೈಮ್ 8 ಗಂಟೆ. ನನಗೆ ಕಾಲೇಜ್ ಇರೋದು 9 ಗಂಟೆಗೆ. ಇವಾಗ ನಾಷ್ಟ ತಿಂತಾಯಿದ್ದೀನಿ. ಬೇರೆ ಅಮ್ಮ ಇಲ್ಲ, ಇವತ್ತು ಹಬ್ಬ ಕೂಡ್ಸೋದಕ್ಕೆ ಅಂತ ಅಮ್ಮ ಹೋದ್ರು ಮಾರ್ಕೆಟ್ಗೆ. ರೆಡಿಯಾಗಿ ಇವಾಗ ಮನೆ ಬಿಡ್ತಾಯಿದ್ದೀನಿ. ನಮ್ಮ ಡಾರ್ಲಿಂಗ್ ಆಚೆ ತೆಗ್ದು ಹೊರಡದೆ. ಗೈಸ್ ಇವನ್ನ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇನ್ನೂ ಶೂ ಪಾಲಿಷ್ ಮಾಡ್ತಾನೆ ಗೈಸ್. ಇವಾಗ ಗೈಸ್ ಟೈಮ್ ನೋಡಿದ್ರೆ 8:45. ಇವಾಗ ಬ್ರಷ್ ಮಾಡ್ತಿದ್ದಾನೆ. ಅಣ್ಣಂಗೆ ಇವಾಗ ಬೆಳಗಾಗಿದೆ. ನಾವು ನೋಡಿದ್ರೆ ಈ ಥರ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಅಣ್ಣ ಇವಾಗ ಬ್ರಷಿಂಗು. ಗೈಸ್ ಇಲ್ಲಿ ನೋಡಿ ಗೈಸ್, ಕ್ಲಾಸ್ ಮಾಡ್ತಿದ್ರೆ ಇಲ್ಲಿ ಇವ್ನು ನಿದ್ದೆ ಮಾಡ್ತವನೆ. ಕಾಲೇಜಿಗೆ ಬರೋದು ಇವ್ನು ಏನಕ್ಕೆ ಅಂದರೆ ನಿದ್ದೆ ಮಾಡೋಕ್ಕೆ. ಕಳ್ಳ ನಗೋದು ನೋಡಿ ಗೈಸ್, ಸಿಗಾಕೊಂಬಿಟ್ಟೆ ಅಂತ ಹೆಂಗೆ ನಗ್ತಾನೆ. ಕ್ಲಾಸಲ್ಲಿ ಇವನು ನಿದ್ದೆ ಮಾಡ್ತಿದ್ದ ಗೈಸ್. ಅದು ನೋಡ್ಬಿಟ್ಟು ಕೂಗ್ಬಿಟ್ಟು ಕರೆದಿದ್ದಕ್ಕೆ ಇವನು ಏನಂತ ಅಂತ ನೀವೇ ಕೇಳಿಸ್ಕೊಳ್ಳಿ. ಆಮೇಲೆ ಹಂಗೆ ನಮ್ಮ ಹುಡುಗ ಸ್ವಲ್ಪ ಆಮೇಲೆ ನಮ್ಮ ಹುಡುಗಂಗೆ ಮ್ಯಾಮ್ ಬೇರೆ ಸರ್ ಯಾಕೆ ಕ್ಲಾಸ್ ತಗೋತಾ ಇದ್ರು, ನಾವೆಲ್ಲ ನೋಡಕ್ತೇವೆ. ಐಫೋನು ಮಸ್ತಾಗಿತ್ತಲ್ಲ ಸರ್ ಗೈಸ್. ಮಚ್ಚ ಇವತ್ತು ಗೊತ್ತೇನ ಮಚ್ಚ, ಏನಾಯ್ತು ಯಾರು ಇರೋದು ಹೇಳು ಹೇಳು. ನಮ್ಮ ಪುಳ್ಳಿ ಮಾತಾಡು ಮಚ್ಚ. ಕಾಶನ್ ಹೆಂಗೆ ಕೊಡ್ತೀಯ ಹೇಳು, ಕಾಶನ್ ಹೆಂಗೆ ಕೊಡ್ತೀಯ ಹೇಳು. ಇಲ್ಲ ಪರವಾಗಿಲ್ಲ ಹೇಳು, ಇಲ್ಲ ಪರವಾಗಿಲ್ಲ ಹೇಳು. ಕ್ಲಾಸ್ ಬಂಕ್ ಹಾಕ್ಬಿಟ್ಟಿದೆ ಮಾಡ್ತಾರೆ. ಆಮೇಲೆ ಹಂಗೆ ಆಚೆ ಬಂದಿದ್ದೆ, ಲಕ್ಷ್ಮೀ ಕೂರಿಸಿದ್ವಿ, ಸ್ವಲ್ಪ ಐಟಮ್ಸ್ ತರೋಣ ಅಂತ. ಅದನ್ನೆಲ್ಲ ತಗೊಂಡು ಹಂಗೆ ಮನೆಗೆ ಹೋಗ್ತಿದ್ದೆ ಗೈಸ್. ಮನೆಗೆ ಹೋಗಿ ನೋಡಿದ್ರೆ ಟೈಮ್ ಆಲ್ರೆಡಿ 9:15 ನನ್ನ ಮನೆಗೆ ಹೋದಾಗ. ಅದಾದಮೇಲೆ ಮನೆಗೆ ಹೋಗಿ ಮಮ್ಮಿಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿ ಲಕ್ಷ್ಮೀ ಕೂರಿಸೋದ್ರಲ್ಲಿ. ಆಮೇಲೆ ಊಟ ಮಾಡಿ ಗೈಸ್, ವರಲಕ್ಷ್ಮಿ ಪ್ರಿಪ್ರೇಷನ್ ನಡೀತಿದೆ ನಮ್ಮ ಮನೆಯಲ್ಲಿ. ಸೊ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಇನ್ನೊಂದು ಲಾಗೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್. ಸೈನಿಂಗ್ ಆಫ್ ತನ್ಮಯ್.